ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ಇವತ್ತು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವಂಥ ಜಾಗ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿಗೆ ಹತ್ತಿರವಾದಂಥ ರಂಗನತಿಟ್ಟು. 17ನೇ ಶತಮಾನದಲ್ಲಿ ಕಾವೇರಿ ನದಿಗೆ ಕಾಲುವೆಯೊಂದನ್ನು ಸೃಷ್ಟಿಸಿ ಅಲ್ಲಿ ಇರುವಂಥ ರೈತರಿಗೆ ಆ ನೀರು ಸಹಾಯ ಆಗಲೆಂದು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಲ್ಲೊಂದು ಕಾಲುವೆ ನಿರ್ಮಾಣ ಮಾಡ್ತಾರೆ. ಆ ಕಾಲುವೆ ನಿರ್ಮಾಣ ಆದಂಥ ನಂತರ ಅಲ್ಲೊಂದು ಚಿಕ್ಕ ಚಿಕ್ಕ ದ್ವೀಪಗಳ ರೀತಿ ಸೃಷ್ಟಿಯಾಗುತ್ತೆ. ತದನಂತರ ಕೆಲವು ದಿನಗಳ ನಂತರ ಅಲ್ಲೊಂದು ಪಕ್ಷಿಗಳು ಒಂದೊಂದೇ ಪಕ್ಷಿಗಳು ಬಂದು ಮುಂದೆ ಅದೊಂದು ಪಕ್ಷಿಧಾಮವಾಗಿ ಮಾರ್ಪಡುತ್ತೆ. ಇದನ್ನು ಗಮನಿಸಿದಂಥ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರು ಈ ವಿಚಾರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ತಿಳಿಸ್ತಾರೆ. ತದನಂತರ ರಾಜರು ಇದನ್ನು ಪಕ್ಷಿಧಾಮವನ್ನಾಗಿ ಘೋಷಣೆ ಮಾಡ್ತಾರೆ. ಬನ್ನಿ, ಇವತ್ತು ಈ ರಂಗನತಿಟ್ಟುವಿನ ಪಕ್ಷಿಧಾಮಕ್ಕೆ ಹೇಗೆ ಹೋಗೋದು, ಒಳಗೆ ಯಾವ ರೀತಿ ಇದೆ ನಾನು ತಿಳಿಸ್ಕೊಡ್ತೇನೆ. ಇದು ಬೆಂಗಳೂರಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದ್ದು ಈ ರಂಗನತಿಟ್ಟಿನ ಎಂಟ್ರಿ ದೊಡ್ಡವರಿಗೆ 150, 5 ವರ್ಷದ ಕೆಳ ಮಕ್ಕಳಿಗೆ ಉಚಿತವಾಗಿದೆ. ಈಗ ನಾನು ಹೇಳಿದ ಟಿಕೆಟು ಬರೀ ಬೋಟಿಂಗ್ ಮಾತ್ರ. ಸೊ ನಾನು ಪಾರ್ಕಿಂಗ್ ಬಗ್ಗೆ ಹೇಳಿಲ್ಲ. ಸೊ ಮುಂದೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ಎಷ್ಟಾಗುತ್ತೆ ಏನಂತ. ಈ ವಿಡಿಯೋ ಕಡೆವರೆಗೂ ನೋಡಿ. ಇಲ್ಲಿ 2 ರೀತಿಯ ಬೋಟ್ಗಳು ಇರುತ್ತೆ. ಆ್ಯಕ್ಚುಲಿ ನಾವು ಓಪನ್ ಬೋಟ್ ತೊಗೊಂಡ್ವಿ. ಸೊ ಕಂಪ್ಲೀಟಾಗಿ ನಮಗೆ ವ್ಯೂ ಕಾಣಿಸ್ಲಿ ಅಂತ. ನಾರ್ಮಲ್ ಆಗಿ ವೀಕೆಂಡ್ ಬಂದರೆ ಇಲ್ಲಿ ಹೆವಿ ಕ್ರೌಡ್ ಇರುತ್ತೆ. ಸೊ ನೀವು ಪ್ರಿಫೇರ್ ಮಾಡೋಗಿದ್ರೆ ವೀಕ್ ಡೇಸ್ ಮಾಡಿ, ಯಾಕಂದರೆ ವೇಟಿಂಗ್ ಟೈಮ್ ಇರೋದಿಲ್ಲ. ಸೊ ಬರ್ಬೋದು, ಹಾಗೆ ಬೋಟ್ ಹೊತ್ಕೊಂಡು ಹೋಗ್ಬೋದು. ಏನ್ ಸಾಂಗ್ ಜೋರಾಗಿದೆ. ಆ್ಯಕ್ಚುಲಿ ನಾವು ಹೋಗಿದ್ದು ಅದು ಸೀಸನ್ ಆಗಿರಲಿಲ್ಲ, ಆದರೂ ನಮಗೆ ಅದು ವರ್ತು ವಿಸಿಟಿಂಗ್ ಅನಿಸ್ತು, ಚೆನ್ನಾಗಿತ್ತು. ಒಳ್ಳೆ ಯಪ್ಪ ತರ ಕಾಣ್ತದೆ. ಅಲ್ಲಿ ನೋಡ ಬ್ಲಾಕ್ ಕಲರ್ ವೆದರು ಮತ್ತು ಇನ್ನೊಂದು ಎಷ್ಟು 1000 ಕಿಲೋಮೀಟರ್ ವಲಸೆ ನಮ್ಮ ತೋಟ ಡಿಫ್ರೆಂಟ್ ಮೊಳಕೆ ಹಾಕೊಳ್ಳೋದೇ ಸುರ ಇದೆ. ಅಲ್ಲೇ ನೋಡ ಬಸ್ ಹತ್ರ. Can you see Joshua? Can you see Joshua? ಯಪ್ಪ
ಹೆಂಗಿದ ಹೊಲ್ಗಳೆಲ್ಲ ವಯಸ್ಸಾಗಿದೆ ಅದಕ್ಕೆ ಅಲ್ಲ. ಇದು ಮನುಷ್ಯನ ಯಾ ಇಲ್ಲಿ ನೋಡ ಹತ್ರ వాడు చెప్పినట్టు చూడరు ఆ కళ్ళు ನೋಡ್ತಾವ ಇನ್ಸೈಡ್ ಅದು ಅವ್ರದ್ದು ಬಿಡು, ಹೆಂಗಾರ ಮಾಡ್ಕೊಂಡು ಅದಕ್ಕೆ ಸೇರ್ಸ್ಬಿಟ್ಟು ಎತ್ತಿಕ್ಲ ಹಚ್ತಾವ ನೀವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದಮೇಲೆ ನಿಮಗೆ ಅದರ ಆಪೋಸಿಟ್ ನಿಮಗೆ ಒಂದು ಚಿಕ್ಕ ಶಾಪ್ ಕಾಣಿಸುತ್ತೆ. ಅಲ್ಲಿ ನಿಮಗೆ ವೆರೈಟಿ ಆದಂಥ ಹ್ಯಾಂಡ್ಮೇಡ್ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಎಲ್ಲ ತುಂಬ ಸ್ವಲ್ಪ ಕಾಸ್ಟ್ಲಿ ಇತ್ತು, ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲೇ ಗ್ಲಾಸ್ ಬ್ರಿಡ್ಜ್ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನೋಡೋಣ ಅಂತ ಹೋದ್ವಿ. ಅಲ್ಲಿ ಗ್ಲಾಸ್ ಬ್ರಿಡ್ಜಲ್ಲಿ ನಮಗೇನು ಗ್ಲಾಸೇ ಕಾಣಿಸ್ಲಿಲ್ಲ, ಅದರಿಂದ ಏನು ಕಾಣಿಸ್ಲಿಲ್ಲ. ಅಲ್ಲಿ ನಿಮಗೆ ವಾಚ್ ಟವರ್ ಇದೆ, ವಾಚ್ ಟವರಿಂದ ನಮಗೇನು ಕಾಣಿಸ್ಲಿಲ್ಲ. ಆ ಪಾರ್ಕಲ್ಲಿ ಜಾಸ್ತಿ ನಾವು ನೋಡಿದ್ದೆ ಲವ್ ಬರ್ಡ್ಸು. ಕೆರೆಯಲ್ಲಿ ಒಂದು ರೀತಿಯಾದಂಥ ಬರ್ಡ್ಸ್ ನೋಡಿದ್ರೆ ನಾವು ಪಾರ್ಕಲ್ಲಿ ಒಂದು ರೀತಿಯಾದಂಥ ಲವ್ ಬರ್ಡ್ಸ್ ನೋಡಿದ್ವಿ. ಬಟ್ ಗಾಜಿ ಅದು ಏನು ಕಾಣಿಸ್ತಾನೆ ಇಲ್ಲ. ಆ್ಯಕ್ಚುಲಿ ಪಾರ್ಕ್ ಎಂಟ್ರಿಗೆ ನೀವು ಎಕ್ಸ್ಟ್ರಾ 12ಗಿಂತ ಜಾಸ್ತಿನೇ ಮತ್ತೆ ಅಲ್ಲೇ ಪಕ್ಕದಲ್ಲಿ ನಿಮಗೆ ಸಲೀಂ ಅಲಿ ಅವರ ಗ್ಯಾಲರಿ ಕಾಣಿಸುತ್ತೆ. ಅಲ್ಲಿ ಹೇಗೆ ಈ ಪಕ್ಷಿಧಾಮ ಹುಟ್ಟಿತ್ತು ಅವ್ರ ಬಗ್ಗೆ, ಸೊ ಎಲ್ಲ ಸಂಪೂರ್ಣವಾದ ಪಕ್ಷಿಗಳ ಬಗ್ಗೆ ಮಾಹಿತಿ ಸಹ ಕೊಟ್ಟಿದ್ದಾರೆ. ನಮಗದು ನೋಡ್ಲಿಕ್ಕೆ ಆಗಲಿಲ್ಲ. ನೀವು ಸಮಯ ಮಾಡ್ಕೊಂಡು ಬೇಕಾದರೆ ನೀವು ಅಲ್ಲಿ ಹೋಗಿ ನೋಡ್ಬೋದು. ಇಷ್ಟೊತ್ತು ನನ್ನ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಥ್ಯಾಂಕ್ಸ್. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಜಾಗದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು. Look, Mommy.